ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಾಸ್ತು ಸಲಹೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ವಾಯುವ್ಯದಲ್ಲಿ ಅಡುಗೆ ಮನೆ ಇದ್ದರೆ ಮನೆಯ ಸ್ತ್ರೀಯರು ಚಂಚಲ ಸ್ವಭಾವದವರಾಗಿರುತ್ತಾರೆ. ಒಂದು ವೇಳೆ ಮಲಗುವ ಕೋಣೆ ವಾಯುವ್ಯದಲ್ಲಿ ಇದ್ದರೆ ಹಣದ ಕೊರತೆ ಮತ್ತು ಸಾಲದ ಬಾಧೆಗಳನ್ನು ಅನುಭವಿಸುತ್ತಾರೆ. ವಾಯುವ್ಯದಲ್ಲಿ ತೋಟ ಅಥವಾ ಗಿಡಮರಗಳಿದ್ದರೆ ಮನೆಯ ಯಜಮಾನರು ಆಧ್ಯಾತ್ಮಿಕ ಶಕ್ತಿಯನ್ನು ಒಳಗೊಂಡಿರುತ್ತಾರೆ. ಅಲ್ಲದೆ ಅವರ ಮಾತುಗಳಲ್ಲಿ ಅದ್ಭುತ ಶಕ್ತಿ ಇರುತ್ತದೆ. ಇದು ಇತರರನ್ನು ಪ್ರಭಾವಿತಗೊಳಿಸುತ್ತದೆ. ಮನೆಯಲ್ಲಿ ಬಳಕೆ ಮಾಡದ ಮೂಲೆಯಲ್ಲಿ ಯಾವಾಗಲೂ ಗಂಗಾಜಲ ಇಡಬೇಕು. ಇದನ್ನು ಪ್ರತಿ ವಾರ ಬದಲಿಸಬೇಕು. ಇದು ಪಾಸಿಟಿವ್ ಎನರ್ಜಿಯನ್ನು ಮನೆಯಲ್ಲಿ ತುಂಬಲು ಸಹಾಯ ಮಾಡುತ್ತದೆ. ಮನೆಯ ಬಾಗಿಲು ಹೊರಗಡೆ ಸ್ವಸ್ತಿಕ್ ಚಿಹ್ನೆಯನ್ನು ಇಟ್ಟುಕೊಳ್ಳುವುದು ತುಂಬ ಶ್ರೇಯಸ್ಕರ. ಇದು ಮನೆಯ ಸಂಪತ್ತಿನ ಸಂಕೇತ ಎಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪ ಅಥವಾ ಹಣತೆ ಮತ್ತು ಅಗರಬತ್ತಿ ಹಚ್ಚಬೇಕು. ಇದು ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರಹಾಕಲು ನೆರವು ನೀಡುತ್ತದೆ. ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಅಥವಾ ಮಾತ್ರೆಗಳನ್ನು ಎಂದಿಗೂ ಸಹ ಇಡಬಾರದು. ಯಾಕೆಂದರೆ ಔಷಧ ಕೂಡ ಕೆಟ್ಟ ದೃಷ್ಟಿಯ ಸಂಕೇತ. ಹೀಗಾಗಿ ಆರೋಗ್ಯಕರ ಜೀವನಕ್ಕೆ ಅಡುಗೆ ಮನೆಯಲ್ಲಿ ಇವುಗಳನ್ನು ಎಂದಿಗೂ ಸಹ ಇಡಬಾರದು. ನಿಂಬೆಹಣ್ಣಿಗೆ ನೆಗೆಟಿವ್ ಎನರ್ಜಿಯನ್ನು ಓಡಿಸುವ ಶಕ್ತಿ ಇದೆ. ಹಾಗಾಗಿ ಯಾವಾಗಲೂ ಮನೆಯಲ್ಲಿ 1 ಗ್ಲಾಸ್ ನೀರಿನಲ್ಲಿ ನಿಂಬೆಹಣ್ಣನ್ನು ಹಾಕಿಟ್ಟು ಪ್ರತಿ ಶನಿವಾರ ಅದನ್ನು ಬದಲಿಸಬೇಕು. ಪಶ್ಚಿಮ ದಿಕ್ಕು ಹೆಚ್ಚಿಗೆ ಇದ್ದರೆ ಪುರುಷರಿಗೆ ಕೀರ್ತಿ ಬರುವುದಿಲ್ಲ, ಆದರೆ ಸ್ತ್ರೀಯರಿಗೆ ಅನುಕೂಲವಾಗುತ್ತದೆ. ಹೆಣ್ಣು ಸಂತಾನ ಅಧಿಕವಾಗಿಯೂ ಗಂಡು ಸಂತಾನ ಕಡಿಮೆಯೂ ಇದ್ದು ಅನಾರೋಗ್ಯವಂತರಾಗಿರುತ್ತಾರೆ. ಪಶ್ಚಿಮ ಕೊಂಚ ಖಾಲಿ ಬಿಟ್ಟು ಪಶ್ಚಿಮಕ್ಕಿಂತಲೂ ಹೆಚ್ಚು ಪೂರ್ವದಲ್ಲಿ ಖಾಲಿ ಬಿಟ್ಟಾಗ ಆ ಮನೆ ಸ್ತ್ರೀ ಪುರುಷರಿಬ್ಬರಿಗೂ ಯೋಗ ತರುತ್ತದೆ. ಹಾಗೆಯೇ ಮನೆಯ ಉತ್ತರಕ್ಕೆ ಹೆಚ್ಚು ಖಾಲಿ ಜಾಗ ಬಿಡಬೇಕು. ಆಗ ಎಲ್ಲವೂ ಕೂಡಿ ಬರುತ್ತದೆ. ಮನೆ ಹಿಂಭಾಗದಿಂದ ಮನೆಯೊಳಗೆ ಎಂದಿಗೂ ಪ್ರವೇಶಿಸಬಾರದು. ಹಾಗೆ ಬಾಗಿಲುಗಳು ಅವಷ್ಟಕ್ಕೆ ಅವೇ ಮುಚ್ಚಿಕೊಳ್ಳುವುದು ತೆರೆದುಕೊಳ್ಳುವುದು ಇರಬಾರದು. ಮನೆಗೆ 3 ಬಾಗಿಲು ಸಹ ಎಂದೂ ಇರಬಾರದು. ಹಾಗೆ ಮುಂಬಾಗಿಲಿಗೆ ಎದುರಾಗಿ ಕಸ ಕೊಳೆ ಇರಬಾರದು. ಮನೆಗೆ ಒಂದೇ ಬಾಗಿಲು ಸಾಕು ಅಂದುಕೊಂಡರೆ ಅದು ಪೂರ್ವದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಮನೆಯನ್ನು ಕಟ್ಟುವಾಗ ಸುಟ್ಟಿರುವ ಮರಗಳನ್ನು ಮನೆಯ ನಿರ್ಮಾಣಕ್ಕೆ ಬಳಸಬಾರದು. ಹಾಗೆ ಮನೆಯ ತಾರಸಿ ಬಗ್ಗಿರಬಾರದು. ಹಾಗೆ ನೈಋತ್ಯದಲ್ಲಿ ಹೆಚ್ಚು ಖಾಲಿ ಜಾಗವಿರಬಾರದು. ಪ್ರತಿದಿನ ತುಳಸಿಯನ್ನು ಪೂಜಿಸುವ ಮನೆ ಮತ್ತು ತುಳಸಿಯನ್ನು ಗೌರವಿಸುವ ಮನೆ ಯಾವಾಗಲೂ ತುಂಬ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮಣ್ಣಿನ ಮಡಕೆಯಲ್ಲಿ ತಯಾರಿಸಿದ ಆಹಾರವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಣ್ಣಿನ ಪಾತ್ರೆಗಳನ್ನು ಬಳಸುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದನ್ನು ಬಳಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಬಳಿ ಹೂವುಗಳನ್ನು ಮಾರಾಟ ಮಾಡಲು ಬಂದಾಗ ಬೇಡ ಎಂದು ಹೇಳುವ ಬದಲು ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುವುದು ಶುಭ. ಯಾರಿಗಾದರೂ ಏನನ್ನಾದರೂ ಕೊಡುವಾಗ ಅಥವಾ ತೆಗೆದುಕೊಳ್ಳುವಾಗ ಹೊಸ್ತಿಲಿನ ಒಳಗೆ 1 ಕಾಲು ಹೊರಗೆ 1 ಕಾಲು ಇಟ್ಟು ನಿಲ್ಲುವುದು ಅಥವಾ ಕೊಡುವುದು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಮನೆಗೆ ಇದು ಅಶುಭ ಎಂದು ಪರಿಗಣಿಸಲಾಗಿದೆ. ಕಸ ಗುಡಿಸುವಾಗ ಕಸಪೊರಕೆಯಿಂದ ಹೊಸ್ತಿಲನ್ನು ಗುಡಿಸುವುದು ಬೇಡ. ಹೊಸ್ತಿಲನ್ನು ಒಂದು ಬಟ್ಟೆಯಿಂದ ಶುಚಿ ಮಾಡುವುದು ಒಳ್ಳೆಯದು. ಮನೆಯಲ್ಲಿ ಕಪ್ಪು ಇರುವೆಗಳ ಸಾಲು ಓಡಾಡಿಕೊಂಡು ಇದ್ದರೆ ಅದು ಶುಭ ಎಂದು ಹೇಳುತ್ತಾರೆ. ಕಪ್ಪು ಇರುವೆಗಳ ಗುಂಪು ಇದ್ದರೆ ಆ ಮನೆಯಲ್ಲಿ ವಿಷ್ಣುವಿನ ಕೃಪೆ ಹೆಚ್ಚು ಇದೆ ಎಂದು ಅರ್ಥ. ಕಪ್ಪು ಇರುವೆಗಳು ಮನೆಯ ಒಳಗೆ ಬರುತ್ತಿದ್ದರೆ ಅದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಎನ್ನಲಾಗುತ್ತದೆ. ಇದರಿಂದ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ಯಾರ ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪು ಇರುತ್ತದೆ ಆ ಮನೆಯಲ್ಲಿ ಉದ್ಯೋಗದ ಸಮಸ್ಯೆ ಹಾಗೂ ಆರ್ಥಿಕ ಸಮಸ್ಯೆ ದೂರ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಕೆಂಪು ಇರುವೆಗಳನ್ನು ದುರಾದೃಷ್ಟದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಭವಿಷ್ಯದ ತೊಂದರೆಗಳು, ವಿವಾದಗಳು, ಹಣವನ್ನು ಖರ್ಚು ಮಾಡುವುದನ್ನು ಈ ಕೆಂಪು ಇರುವೆಗಳು ಸೂಚಿಸುತ್ತವೆ. ಮನೆಯಲ್ಲಿ ಕಪ್ಪು ಇರುವೆ ಬದಲು ಕೆಂಪು ಇರುವೆಗಳ ಗುಂಪು ಕಾಣಿಸಿದರೆ ಅದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಕೆಂಪು ಇರುವೆ ಮೊಟ್ಟೆ ಕಟ್ಟಿಕೊಂಡು ಇದ್ದರೆ ಅದು ಶುಭ ಸೂಚಕವಲ್ಲ. ಓಡಾಡುತ್ತಿರುವ ಕುದುರೆಯ ಚಿತ್ರವನ್ನು ದಕ್ಷಿಣದಲ್ಲಿ ಹಾಕಿದರೆ ಹಣದ ಹರಿವು ಸ್ಥಿರವಾಗಿರುತ್ತದೆ. ಮನೆಯ ಸುತ್ತಲೂ ಕನಿಷ್ಠ 2 ಅಡಿ ಜಾಗ ಬಿಟ್ಟು ರಕ್ಷಣಾ ಗೋಡೆಯನ್ನು ನಿರ್ಮಾಣ ಮಾಡಿದರೆ ಅಲ್ಲಿ ಅಷ್ಟದಿಕ್ಪಾಲಕರಿಂದ ರಕ್ಷಣೆ ಸಿಗುತ್ತದೆ. ವಾಸ್ತುಬಲ ಇರುವ ನಿವೇಶನವು ಸ್ವಲ್ಪ ಬಲವಿದ್ದರೂ ಸಾಕು. ಮನೆ ಯಜಮಾನರಿಗೆ ಬಹಳ ಒಳ್ಳೆಯದು. ಯಾರೇ ಆಗಲಿ ಮನೆ ಕಟ್ಟಲು ಪ್ರಾರಂಭಿಸುವ ಮೊದಲು ಕೆಲವು ವಿಧಿವಿಧಾನಗಳನ್ನು ಪಾಲಿಸುವುದು ಅವರಿಗೆ ಹಾಗೂ ಅವರ ನಂತರದ ತಲೆಮಾರಿನವರೆಗೂ ಅನುಕೂಲಕರ.
ಕನಿಷ್ಠ ಕೇವಲ ಸರಳ ವಾಸ್ತುವನ್ನಾದರೂ ನೀವು ಪಾಲನೆ ಮಾಡುವುದು ಒಳ್ಳೆಯದು. ಸ್ನಾನದ ಮನೆಯಲ್ಲಿ ನೈಸರ್ಗಿಕ ಹಸಿರು ಗಿಡ ಅಥವಾ ಹಸಿರು ಕ್ಯಾಲೆಂಡರ್ ಇಟ್ಟರೆ ನೆಗೆಟಿವ್ ಎನರ್ಜಿ ಹೊರಹೋಗುತ್ತದೆ. ಮನೆಯ ಪೂರ್ವ ಜಾಗ ಖಾಲಿ ಇದ್ದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತು ಮನೆಯವರ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.